ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಜಸ್ಟ್ ಇನ್ನು ಆಫೀಸಿನ ಬಂದೆ, ಜಸ್ಟ್ ಬ್ರಷ್ ಅಪ್ ಕೂಡ ಆಗಿಲ್ಲ. ಸೊ ಮುಖದಲ್ಲೆಲ್ಲ ಯಾಕೆ ಈ ಥರ ಪಿಂಪಲ್ಸ್ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ ನೋಡಿ. ಇಲ್ಲೊಂದಾಗಿತ್ತು, ಇಲ್ಲೊಂದಾಗಿ ಹೋಗಿದೆ. ಸೊ ಇಲ್ಲೆಲ್ಲ ಒಂಥರ ಪಿಂಪಲ್ಸ್ ಎಲ್ಲ ಆಗ್ತಾ ಇದೆ. ಸೊ ಯಾಕಂತ ಗೊತ್ತಿಲ್ಲ. ಮನೆಗೆ ಬಂದಿದ ತಕ್ಷಣ ವೀಡಿಯೋ ಕಂಟಿನ್ಯೂಷನ್ ಮಾಡಬೇಕಂತ ಅನಿಸ್ತು. ಸೊ ಹಂಗೆ ವೀಡಿಯೋ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ಬರ್ತಾ ಬರ್ತಾ ಯಾಕಿಷ್ಟು ಸಣ್ಣ ಆಗ್ತಿದ್ದೀನಿ ಅಂತ ದೇವರಣೆಗೂ ನನಗಂತೂ ಗೊತ್ತಿಲ್ಲ. ಬರ್ತಾ ಬರ್ತಾ ತುಂಬ ಸಣ್ಣ ಆಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಫುಲ್ ಇದು ನಾನೇನ ಅಂತ ನನಗೆ ಇಮ್ಯಾಜ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಸಣ್ಣ ಆಗ್ತಾಯಿದ್ದೀನಿ. ಸಂಜೆ ಆಗಲಿ ನೈಟು 7:30 ಆಗಿದೆ. ಇಷ್ಟೊತ್ತಾಗುತ್ತೆ ನಾನು ಮನೆಗೆ ಬರೋ ಅಷ್ಟರಲ್ಲಿ. ಇವಾಗ ಅಡುಗೆ ಏನಾದ್ರು ಮಾಡಿಕೊಂಡು ತಿಂದು ಸ್ವಲ್ಪ ಬೇರೆ ಸಣ್ಣ ಪುಟ್ಟ ಕೆಲಸ ಇದೆ ಅದನ್ನು ಮಾಡಿ ಮಲಗೋ ಅಷ್ಟರಲ್ಲಿ ನನಗೆ 12 o'clock ಆಗೋಗುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಸೊ ಬಾಗಿಲೆಲ್ಲ ಹಾಕಿದ್ದೀವಲ್ಲ, ಸೊ ಕಿಟಕಿ ಒಂದು ತೆಗೆದಿರ್ತೀವಿ. ಸೊ ಆ ಸೊಳ್ಳೆಲ್ಲ ಬಂದು ತುಂಬಿಟ್ಟಿರುತ್ತೆ ನೈಟೆಲ್ಲ ಕಿಚಿ ಅಂತ. ಸೊ ನಿಮ್ಮ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡಿರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ಬಟ್ ಯಾರು ಕಮೆಂಟ್ ಮಾಡಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಇಷ್ಟ ಇದೆ, ನೀವು ಕಮೆಂಟ್ ಮಾಡ್ತೀರಾ. ನಿಮ್ಗೆ ಇಷ್ಟ ಇಲ್ಲ ಅಂತಲೇ ನನಗೆ ಪರವಾಗಿಲ್ಲ. ಬಂದಿದ್ದೀನಿ ಇವಾಗ ಫ್ರೆಶ್ ಅಪ್ ಆಗಿ. ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ ದೇವ್ರ ಮನೆದೆಲ್ಲ ಐಟಮ್ ಎಲ್ಲ ಇತ್ತು, ಅದನ್ನೆಲ್ಲ ಎತ್ತಿಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಎಲ್ಲ ಹಿಂದೆ ಕಡೆ ಇದೆ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕಾಫಿ ಟೀ ಏನಾದರೂ ಮಾಡ್ಕೊಂಡು ಕುಡಿಬೇಕಂತ ಅನಿಸ್ತದೆ. ತುಂಬ ಹೆಡ್ಡೇಕ್ ಇದೆ, ಬೆಳಗ್ಗೆಯಿಂದ ಹೆಡ್ಡೇಕ್ ಕಂಟ್ರೋಲೇ ಆಗ್ತಾಯಿಲ್ಲ. ಸೊ ಇವಾಗ ಅದು ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿದು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದ್ರಾದ್ರೂ ಅಟ್ಲೀಸ್ಟ್ ತಲೆನೋವು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಯೂಶ್ವಲಿ ನಾನು ಆಯಿಲ್ ಹಾಕೋದು 50 ಡೇಸಿಗೆ ಒಂದ್ಸಲ. ತುಂಬ ಹೇರ್ ಫಾಲ್ ಕೂಡ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ತುಂಬ ಹೇರ್ ಫುಲ್ ರಫ್ ಡ್ರೈ ಥರ ಇದೆ. ಸೊ ಅಟ್ಲೀಸ್ಟ್ ಹೇರ್ ಮಸಾಜ್ ಹೇರ್ ಹಾಕೋಣ, ಹೇರ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮಾಡ್ಕೋಬೇಕು. ಸ್ವಲ್ಪ ಹೊಟ್ಟೆ ಕೂಡ ಹಸಿತಾ ಇದೆ, ಏನೋ ಸ್ವಲ್ಪ ಲೈಟಾಗಿ ತಿನ್ಬೇಕಂತ ಅನ್ನಿಸ್ತಾ ಇದೆ. ಬನ್ನಿ ಬೇಗ ಫ್ರೆಶ್ ಅಪ್ ಆಗಿ ಏನಾದರೂ ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ತಿಂತೀನಿ. ನಿಮಗೂ ಕೂಡ ಏನು ಮಾಡ್ಕೊಂಡು ತಿಂತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಲೈಟಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಸ್ಬೆಂಡ್ ಬರೋದು ಕೂಡ ಲೇಟ್ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು ನನಗೆ ಒಬ್ಳಿಗೆ ಟೀ ಮಾಡ್ಕೊತೀನಿ, ಸಾಕು ನನಗೆ, ಮತ್ತೆ ವೇಸ್ಟ್ ಆಗುತ್ತಲ್ಲ. ಸೊ ಒಬ್ಳಿಗೆ ಟೀ ಮಾಡ್ಕೊತೀನಿ. ಬಟ್ ಯೂಶ್ವಲಿ ನಾವು ಹಾಲು ಟೀ ಕಾಫಿ ಅಷ್ಟಾಗಿ ಜಾಸ್ತಿ ಕುಡಿಯೋಲ್ಲ. ಬಟ್ ಬೆಳಗ್ಗೆ ಅಪ್ಪ ಬಂದಿದ್ರು ಅಂತ ಅವ್ರಿಗೋಸ್ಕರ ಹಾಲು ತಂದಿದ್ದಾಯಿತು. ಬಟ್ ನಾನು ಒಬ್ಬಳೇ ಕುಡಿಯೋದು ನಮ್ಮ ಮನೇಲಿ. ಸುಮ್ಮನೆ ನಾನು ಅದು ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಇರೋಲ್ಲ ಅಂದ್ಬಿಟ್ಟು ಯೂಶ್ವಲಿ ನಾನು ಹಾಲೇ ತರಕ್ಕೆ ಹೋಗೋದಿಲ್ಲ. ಸೊ ಸ್ವಲ್ಪ ನನಗೆ ಯಾವ ಥರ ವೀಡಿಯೋಸ್ ಮಾಡಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟೇ ವೀಡಿಯೋಸ್ ಮಾಡಿದ್ರೂ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾನೇ ಇಲ್ಲ. ಬಟ್ ಅದು ಯಾಕಂತ ನನಗಂತೂ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬಟ್ ನಿಮಗೇನಾರು ಗೊತ್ತಿಲ್ಲ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡೋರು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏಕೆ ಅಂತ ಅಂದರೆ ನಮಗೂ ಒಂದು ಡ್ರೀಮ್ ಅನ್ನೋದಿರುತ್ತೆ. ನಾವು ಆ ಡ್ರೀಮ್ನ ಟ್ರೂ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಯೂಟ್ಯೂಬ್ ಚಾನಲ್ನ ನಾವು ಓಪನ್ ಮಾಡಿರ್ತೀವಿ. ಸೊ ಅದು ನನ್ನ ಒಂದು ಡ್ರೀಮ್ ಆಗಿದೆ. ಸೊ ಆ ಡ್ರೀಮ್ಗೋಸ್ಕರ ನಾನು ತುಂಬಷ್ಟು ಕನಸೆಲ್ಲ ಕಂಡಿದ್ದೀನಿ. ಸೊ ನನ್ನನ್ನು ಯಾರೋ ರೆಕಗ್ನೈಸ್ ಮಾಡಬೇಕು. ಸೊ ನಾನು ಯೂಟ್ಯೂಬಲ್ಲಿ ಒಂದಷ್ಟು ಫ್ಯಾಮಿಲಿನ ಮೆಂಬರ್ಸ್ನ ನನ್ನ ಫ್ಯಾಮಿಲಿ ಅಂತ ನಾನು ತಿಳ್ಕೋಬೇಕು ಅಂತ ನನಗಷ್ಟು ತುಂಬ ಆಸೆ ಇದೆ. ಬಟ್ ಅದು ಈಡೇರುತ್ತೆ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಅಂದರೆ ನನಗೆ ಒಂದು ಡೌಟ್ ಇದೆ, ಯಾವ ಥರ ವೀಡಿಯೋಸ್ ಮಾಡಬೇಕಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಿದ್ರೆ, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿದ್ರೆ ಸೊ ನಾವು ಅದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀವಿ. ಸೊ ನಾವು ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀವಿ. ಸೊ ಆ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಇರೋಲ್ಲ. ಮತ್ತು ಅನ್ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಇರೋಲ್ಲ ಅಂತ ಅಂದಾಗ ಸೊ ನಮಗೆ ಒಂದು ಮೋಟಿವೇಶನ್ ಅನ್ನೋದು ಇರೋಲ್ಲ. ಸೊ ಓಕೆ ಬಿಡಿ, ನಾವು ವೀಡಿಯೋಸ್ ಮಾಡೋದು ಯಾರಿಗೂ ಇಷ್ಟ ಆಗ್ತಿಲ್ವೇನೋ, ಸೊ ನಾವು ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಿಲ್ವೇನೋ, ಸೊ ವೀಡಿಯೋ ಮಾಡೋದೇ ಬೇಡವೇನೋ ಅನ್ನೋ ಥಾಟಲ್ಲೆಲ್ಲ ನಮಗೂ ಬರುತ್ತೆ. ಸೊ ವೀಡಿಯೋಸ್ ನೋಡ್ತೀರಾ, ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನಾವು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಾವು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತಾಯಿದ್ದೀವಿ, ಯಾವ್ಯಾವ ಥರ ವೀಡಿಯೋಸ್ ಹಾಕಿದ್ದೀವಿ ಅಂತ.
ಸೊ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ ಇದ್ರೆ ನಿಮ್ಗೆ ಯಾವ ಥರ ನೋಟಿಫಿಕೇಷನ್ ಬರುತ್ತೆ ಅಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಮಾತ್ರ ವೀಡಿಯೋಸ್ ನೋಡಬೇಡಿ. ವೀಡಿಯೋಸ್ ನೋಡಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನ್ನ ವೀಡಿಯೋಸಲ್ಲಿ ನಿಮಗೇನು ಯೂಸ್ಫುಲ್ ಇಲ್ಲ ಅಂತ ಅಂದರೆ ಕಮೆಂಟ್ ಹಾಕಿ, ಈ ಥರ ನಮಗೆ ವೀಡಿಯೋಸ್ ಹಾಕಿದ್ರೆ ನಮಗೂ ಯೂಸ್ಫುಲ್ ಆಗುತ್ತೆ, ಈ ಥರ ವೀಡಿಯೋಸ್ ಮಾಡಿ ಅಂತ. ಸೊ ನನ್ನ ಕೈಲಿ ಆದಷ್ಟು ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಆ ಥರ ನಮಗೆ ಮೆಸೇಜ್ ಬಂದರೆ ಓಕೆ, ನಮಗೂ ಇಷ್ಟ ಆಗುತ್ತೆ. ಸೊ ಏನೂ ಇಲ್ದರೆ ಸಬ್ಸ್ಕ್ರೈಬ್ ಎಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಾರೆ, ಸೊ ನಮಗೂ ಬೇಜಾರಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಟೀ ಬೇಗ ಕಾಯಿಸ್ಕೊಂಡು ಕುಡಿದು ಸ್ವಲ್ಪ ರೊಟ್ಟಿ ಮಾಡಿ ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನೆಲ್ಲ ತಿಂದು ಸ್ವಲ್ಪ ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇದೆ, ಆ ಪಾತ್ರೆ ಎಲ್ಲ ತೊಳೆದು ಬೇಗ ಊಟ ಮಾಡಿ ಅಡುಗೆ ಮನೆ ಆದಮೇಲೆ ಸ್ವಲ್ಪ ಇದು ದೇವ್ರ ಸಾಮಾನೆಲ್ಲ ಎತ್ತಿಡೋಣ ಅಂತ ಬಂದೆ. ಬೇಗ ಅಮ್ಮನವರು ವಿಗ್ರಹ, ಮುಖವಾಡ ಮತ್ತು ಸರಗಳೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೆ. ಸೊ ನನಗೆ ಬಂದಿರೋ ಥರ ಗೊತ್ತಿರೋ ಥರ ನಾನು ಎತ್ತಿರ್ತಾಯಿದ್ದೆ. ನೀವೆಲ್ಲ ಯಾವ ಥರ ಎತ್ತಿಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಟ್ ಈ ಜ್ಯುವೆಲರೀಸ್ ಎಲ್ಲ ನಾನು ಕಾಟನ್ ಬಾಕ್ಸ್ಗೆ ಹಾಕ್ಬಾರ್ದಿತ್ತು, ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಎತ್ತಿಡಬೇಕು. ಸೊ ಅದು ಪ್ಲಾಸ್ಟಿಕ್ ಬಾಕ್ಸು ಒಡೆದೋಗ್ಬಿಟ್ಟಿದೆ. ಸೊ ಅದನ್ನು ಹೊಸದು ತಂದು ಅದನ್ನೆಲ್ಲ ಎತ್ತಿಡಬೇಕಂತ ಅಂದ್ಕೊತಾ ಇದ್ದೀನಿ. ಸೊ ಯಾಕೆಂತಂದ್ರೆ ಈ ಥರ ಡಿವೈಡ್ ಮಾಡಿಟ್ರೆ ಏನಿದೆ ಏನಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಏನು ತೊಗೋಬೋದು ಅಂತ ಅನ್ಕೋಬೋದು. ಸೊ ಈ ಥರ ಕೈ ಕಾಲೆಲ್ಲ ಇದೆ. ಸೊ ಈ ಥರ ಮನೇಲಿ ಇಟ್ಕೋಬಾರ್ದಾ ಅಂತ ನನಗಂತೂ ಖಂಡಿತವಾಗ್ಲೂ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನನಗೂ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಎಲ್ಲ ಥರ ಐಟಮ್ಸ್ ಈ ಥರ ಕಾಟನ್ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ವಾಷಿಂಗ್ ಆಗಿದೆ. ಸೊ ಹಿಂದೆಗಡೆ ದೇವ್ರ ಮನೆದೆಲ್ಲ ಹೂವೆಲ್ಲ ಜಗ್ದಿದೆ. ಸೊ ಅದನ್ನೆಲ್ಲ ನಾಳೆ ತೆಗೆದು ಪೂಜೆ ಮಾಡಬೇಕು. ಅಡುಗೆ ಮನೆ ನೋಡ್ಬೋದು, ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ. ಕ್ಲೀನ್ ಮಾಡಿ ಆಗಿದೆ. ಇವಾಗ ನಾನು ಸ್ವಲ್ಪ ಆನ್ಲೈನಿಂದ ಒಂದಷ್ಟು ಪ್ರಾಡಕ್ಟ್ಗಳು ತರಿಸಿದ್ದೆ. ಅದೇನಂತ ತೋರಿಸ್ತೀನಿ ನಿಮಗೆ. ಅವು ಯಾರಪ್ಪ ಪ್ರಾಡಕ್ಟ್ಸ್ ಅಂತ ಅಂದರೆ, ಸೊ ಇದು ವಾಲ್ದು, ಇದೆಲ್ಲ ನಾನು ಅಮೆಝಾನಿಂದ ಬುಕ್ ಮಾಡಿದ್ದು. ಸೊ ಇದೊಂದು 2 ವಾಲ್ದು ತೊಗೊಂಡಿದ್ದೆ. ನನಗೆ ಇಷ್ಟ ಆಯಿತು, ಎಲ್ಲರ ವಾಲ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದರ ಲಿಂಕ್ ಬೇಕಾದ್ರೆ ಪಕ್ಕದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು, ಬೇಕಾದ್ರೆ ತೊಗೋಬೋದು. ಸೊ ಇದು ಅಮೆಝಾನ್ ಆಫರಲ್ಲಿತ್ತು. ಸೊ ಕಡಿಮೆಗೆ ಬೀಳ್ತು, ನನಗೆ ಒಂದು 200-230 ಆ ರೇಂಜಲ್ಲೇ ಬೀಳ್ತು. ಸೊ ಸಕ್ಕತ್ತಾಗಿದೆ, ಅನ್ನೋದು ತುಂಬಾ ಇಷ್ಟ ಆಯಿತು. ನೋಡಿ ತುಂಬ ಚೆನ್ನಾಗಿದೆ. ವಾಲ್ಗೆ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಇದೊಂದು 2 ತರಿಸಿದ್ದೆ. ನೆಕ್ಸ್ಟು ಇದೊಂದು ಬೌಲ್ ಎಂತಕ್ಕೆ ಅಂತ ನೋಡಿ, ಈ ಥರ ಬುಟ್ಟಿಗಳಿದೆ. ಸೊ ಸ್ವಲ್ಪ ಮೇಕವರ್ ಅದನ್ನಾದರೂ ಆರ್ಗನೈಸ್ ಮಾಡಿಡ್ಬೋದು, ಇಲ್ಲಾಂದರೆ ಫ್ರೂಟ್ಸ್ ಆದರೂ ಇಡ್ಬೋದು. ಸೊ ಅದಕ್ಕೆಲ್ಲ ಚೆನ್ನಾಗಿದೆ ಅಂತ. ಸೊ ಇದು ಬಂದು ಪ್ಲಾಸ್ಟಿಕ್ ಏನಲ್ಲ, ಇದು ಪ್ಲಾಸ್ಟಿಕ್ ಅಲ್ಲ, ಇದೊಂಥರ ಬಟ್ಟೆಲಿ ಹೊಲ್ದಿರೋ ಅಂಥದ್ದು, ವಾಷಬಲ್ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ಬೇಕಾದ್ರೆ ನಾವು ವಾಶ್ ಕೂಡ ಮಾಡ್ಕೋಬೋದು. ಸೊ ಇದು ಬೆಲ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ನನಗದು ತುಂಬಾ ಇಷ್ಟ ಆಯಿತು. ಸೊ 1 by 1 ಅಂತ 3 ಕೊಟ್ಟಿದ್ದಾರೆ. ಇದನ್ನು ಕಮೆಂಟ್ ಪಕ್ಕದಲ್ಲಿ ಲಿಂಕ್ ಅಂತ ಹಾಕಿರ್ತೀನಿ, ಲಿಂಕ್ ಚೆಕ್ ಮಾಡ್ಬೋದು. ನೋಡಿ ಚೆನ್ನಾಗಿದೆ, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ನೋಡಿ ಬುಟ್ಟಿ ಥರ ಕುತ್ಕೊಳ್ಳುತ್ತೆ. ಗೊತ್ತೇ ಆಗಲ್ಲ, 3 ಕಾಪಿ ಇದೆ ಇದರಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ತೊಗೊಂಡೆ. ಬಟ್ ಇದು ವಾಷಬಲ್ ಕೂಡ ಇರೋದ್ರಿಂದ ಹೆಂಗೆ ಯಾವ ಥರ ಇರುತ್ತೆ ಹೆಂಗೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಪಕ್ಕದಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಕೂಡ ಬೈ ಮಾಡ್ಬೋದು. ಅದಾದಮೇಲೆ ನಾನು ಇದನ್ನು ಆನ್ಲೈನಿಂದ ಬುಕ್ ಮಾಡಿರಲಿಲ್ಲ, ಇದು ಚಿಕ್ಕಪೇಟೆಯಿಂದ ತರಿಸಿದಂಥದ್ದು. ನನಗೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ ನನಗೆ ಬೇಕಾಗಿತ್ತು ಪೂಜೆಗೆ ಅಂತ ಬುಕ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅವತ್ತು ಸಿಗಲಿಲ್ಲ. ನನಗೆ ಸಿಕ್ಕಿದ್ದು ಇವಾಗ 1-2 days ಆಯಿತು ಇದು ನನಗೆ ಸಿಕ್ಕಿ. ಸೊ ನನಗೆ ದೀಪ ಹಚ್ಬೇಕಂದ್ರೆ ಇದು ತುಂಬ ಇಷ್ಟ ಆಯಿತು, ಬಟ್ ಹಚ್ಚೋಕ್ಕಾಗಿರಲಿಲ್ಲ. ನಿನ್ನ ಕಾರ್ತಿಕ ಮಾಸ ಬರುತ್ತಲ್ಲ, ಕಾರ್ತಿಕ ಮಾಸದಲ್ಲಿ ಹಚ್ಬೋದು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇವಾಗ ಇದು ಟ್ರೆಂಡಿಂಗಲ್ಲಿರೋವಂಥ ದೀಪ, ನನಗಂತೂ ತುಂಬ ಇಷ್ಟ ಆಗಿದೆ. ಯಾವಾಗ ಇದನ್ನು ದೇವ್ರ ಮುಂದೆ ಹಚ್ತೀನಿ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ ಪುಟ್ಟಾಗಿ ಎಷ್ಟು ಒಳಗಡೆ ಆದರೂ ಎಣ್ಣೆ ಹಾಕ್ಬೋದು, ಸಂಜೆವರೆಗೂ ಉರಿಯುತ್ತೆ. ಮತ್ತು ಇದ್ರ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ಕೇರಳ ಸ್ಟೈಲ್ ದೀಪ ಅಂತ ಅಂತಾರೆ.
ಸೊ ಇಲ್ಲಿ ನೋಡಿ ಯಾವುದೇ ಥರ ಇಲ್ಲಿ ಕುಯ್ಕೊಳ್ಳೋದೇ ಆಗಲಿ, ಬೇರೆ ದೀಪ ಎಲ್ಲ ಇಲ್ಲೆಲ್ಲ ಕುಯ್ಕೊಳ್ಳುತ್ತೆ, ರಫರ್ ಅಂದರೆ ಚೂಪು ಇರುತ್ತೆ. ಇದು ಯಾವ ಥರ ಚೂಪಿಗಿಲ್ಲ, ಚೆನ್ನಾಗಿದೆ. ನಿಮಗೆ ಇದು 2 ಪೇರು, ಇದು ಚೆನ್ನಾಗಿದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ಲು ಶೇಪ್. ಇದು ಕೇರಳ ಡಿಸೈನ್ ಅಂತ. ಸೊ ಇದನ್ನು ಬೇಕಾದ್ರೆ ನಿಮಗೆ ವಾಷೇಬಲ್ ಕೂಡ ಮಾಡ್ಕೋಬೋದು, ಬಿಚ್ಬೋದು ಇದನ್ನೆಲ್ಲ. ನೋಡಿ ಇದು ಪಾರ್ಟ್ಸ್ ವೈಸ್ ಆಗಿ ಬಿಚ್ಚಿ ನೀವು ವಾಷೇಬಲ್ ಮಾಡ್ಕೋಬೋದು, 3 in 1. ಸೊ ಹಾಗೆ ಲಾಕ್ ಮಾಡ್ಕೋಬೋದು. ಇದು ತುಂಬಾ ಇಷ್ಟ ಆಯಿತು. ಫುಲ್ 1 day ಅಂತ ಉರಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮುಂದೆ ಹಚ್ಚಿದ್ರೆ ನೋಡೋಣ ಯಾವ ಥರ ಉರಿಯುತ್ತೆ ಏನು ಅಂತ. ಸೊ ಇದು ಕೂಡ ವಾಷಬಲ್ ಇದೆ. ಸೊ ಎಲ್ಲೂ ಎಣ್ಣೆ ಚಾರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟನ್ನು ನಾನು ಬುಕ್ ಮಾಡಿದ್ದೆ. ಚಿಕ್ಕಪೇಟೆದು ಬೇಕಾದ್ರೆ ನಾನು ಅಂಗಡಿನ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಹಾಗೆ ನಾನು ಆನ್ಲೈನಲ್ಲಿ ಏನು ಅಮೆಝಾನಲ್ಲಿ ಬುಕ್ ಮಾಡಿದ್ನೋ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಹೋಗಿ ಬೈ ಮಾಡ್ಬೋದು. ಬಟ್ ಅಂದರೆ ನಾನು ಈ ದೀಪಕ್ಕೆ ಕೊಟ್ಟಿರೋ ಅಂಥ ಅಮೌಂಟ್ ಬಂದು 550 rupees. ಬಟ್ ನಾನು ಇಲ್ಲೇ ನಾಗರಬಾವಿ ಇಲ್ಲಿ ಎಲ್ಲ ಕೇಳಿದೆ, ನಾಗರಬಾವಿ ವಿಜಯನಗರ ಎಲ್ಲ ಇದಕ್ಕೆ 1200 1300 ಅಂತ ಹೇಳಿದರು. ಬಟ್ ನನಗಷ್ಟು ವರ್ತ್ ಕೊಡೋ ಅಂಥ ಅಮೌಂಟ್ ಏನಿರಲಿಲ್ಲ. ನಾನು ಆನ್ಲೈನಲ್ಲಿ ನೋಡಿದ್ದಕ್ಕೆ ಓಕೆ 550 ಅಂತ ಅಂದರು. ಅದಾದಮೇಲೆ ನನಗೆ ಯಾವ ಥರ ಬರುತ್ತೋ, ಹೆಂಗಿರುತ್ತೋ, ಹೆಂಗೆ ಪ್ರಾಡಕ್ಟ್ ಇರುತ್ತೋ, ವೆಯ್ಟ್ ಇರುತ್ತೋ, ವೆಯ್ಟ್ಲೆಸ್ ಇರುತ್ತೋ, ಸ್ವಲ್ಪ ವೆಯ್ಟೇ ಇದೆ, ವರ್ತ್ ಇದೆ ಅಂತ ನಂಗೆ ಅನ್ನಿಸ್ತು 550 rupees. ಸೊ ನೋಡ್ಕೊಂಡು ತೊಗೋಬೇಕಾದ್ರೆ ಆನ್ಲೈನಲ್ಲೇ ಆಗಲಿ ಆಫ್ಲೈನಲ್ಲಾಗಲಿ ನೋಡಿ ತೊಗೋಬೇಕಾಗತ್ತೆ. ನನಗೆ ಒಂದು ಇಷ್ಟ ಆಗಿರೋ ದೀಪನ ಚೆನ್ನಾಗಿ ಬೇಕಾಗಿತ್ತು ಅಂತ ತೊಗೊಂಡೆ. ಅನ್ಫಾರ್ಚುನೇಟ್ಲಿ ನಂಗೆ ಚೆನ್ನಾಗಿರೋದೇ ಸಿಕ್ತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಆ ಶಾಪ್ಗೆ. ಆ ಶಾಪ್ ನೇಮ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಹೋಗಿ ಬೈ ಕೂಡ ಮಾಡ್ಬೋದು. ಅದು ಕಮೆಂಟ್ ಸೆಕ್ಷನ್ ಇರುತ್ತೆ, ಕಮೆಂಟಲ್ಲೂ ನಾನು ಲಿಂಕ್ ಎಲ್ಲ ಹಾಕಿರ್ತೀನಿ, ಶಾಪ್ದೆಲ್ಲ ಹೋಗಿ ತೊಗೋಬೋದು. ನನಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲ ಪ್ರಾಡಕ್ಟ್ ಎಲ್ಲ ನೋಡಾಯಿತು. ಟೈಮ್ ಕೂಡ ಆಲ್ರೆಡಿ 9 o'clock ಆಗಿದೆ. ರೊಟ್ಟಿಗೆಲ್ಲ ಕಲಸಿಟ್ಟಿದ್ದೀನಿ. ಇವಾಗ ಹೋಗಿ ಗೋರಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಂಡು ತಿಂದು ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ. ಬರೀ ಯಾವ ಥರ ಮಾಡ್ತೀನಿ ರೊಟ್ಟಿ ಮತ್ತು ಗೋರಿಕಾಯಿ ಪಲ್ಯ ಇವತ್ತು ಅಂತ ತೋರಿಸ್ಕೊಡ್ತೀನಿ. ಗೋರಿಕಾಯಿ ಪಲ್ಯ ಮಾಡೋಕ್ಕೆ ಗೋರಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಟು ತೊಳ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ನಾನು ಸ್ವಲ್ಪ ಸ್ಟೀಮ್ ಮಾಡ್ಕೊತೀನಿ. ಹಾಗೆ ಎಣ್ಣೆ ಫ್ರೈ ಮಾಡೋದು ತಿನ್ನೋಕ್ಕಾಗಲ್ಲ, ಬೇಗ ಬೇಗ ಅದು ಡ್ರೈ ಆಗೋಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಬೇಗ ಬೇಗ ಅಡುಗೆ ಆಗುತ್ತೆ. ಈ ಗ್ಲಾಸಲ್ಲಿ 3/4 ಭಾಗ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಆಮೇಲೆ ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ಅದನ್ನು ಕುಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನ ಕುಯ್ಯೋಕ್ಕೂ ಬೇಕು ಅಂದ್ಬಿಟ್ಟು ಸ್ವಲ್ಪ ಇರೋ 3/4 ಭಾಗದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಪಲ್ಯಕ್ಕೆ ಜಾರ್ಗೆ ಹೇರಿನ ರುಬ್ಕೋಬೇಕಂತ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಜಾರ್ ಎತ್ಕೊಂಡು ಅದಕ್ಕೆ 1-2-3 ಪಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಬೇಕು. 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, 2 ಕಾಳಷ್ಟು ಮೆಣಸು, ಒಂದಷ್ಟು ಕಡಲೆ ಬೀಜ ಹುರಿದು ಹಾಕ್ಕೋಬೇಕು. ನಾನು ಹಾಗೆ ಹಸಿದೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಫುಲ್ಲು ರುಬ್ಬಾದ್ಮೇಲೆ ಫುಲ್ ಡ್ರೈ ರುಬ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಸೊ ಈ ಥರ ತರಿಯಾಗಿ ರುಬ್ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತಾ ಇರ್ಬೋದು. ಗೋರಿಕಾಯಿ ಎಲ್ಲ ಫುಲ್ ಬೆಂದಿದೆ. ಸೊ ಇಷ್ಟಾಗಿದ್ರೆ ಸಾಕು ನಮಗೆ. ಸೊ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಪ್ಯಾನ್ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ
ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಆಗಿದೆ. ಇವಾಗ ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಇದನ್ನು ಫುಲ್ಲು ರೋಸ್ಟ್ ಮಾಡ್ಕೋಬೇಕು. ಇವಾಗ ರುಬ್ಬಿರೋಕ್ಕಂತಹ ಫುಲ್ ನಾವೇನು ತರಕಾರಿಯಾಗಿ ರುಬ್ಬಿಟ್ಟಿದ್ದೀವೋ ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹಾಗೆ ಹುರ್ಕೊತಾ ಇರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಿಂಗು ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅದು ಎಣ್ಣೆ ಎಲ್ಲ ಬಿಡೋವರೆಗೂ ಸ್ವಲ್ಪ ಅದು ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇವಾಗ ಸ್ಟೀಮ್ ಮಾಡಿರೋಕ್ಕಂಥ ಗೋರಿಕಾಯಿನೆಲ್ಲ ಹಾಕಿಟ್ಟಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ. ಸೊ ಇದು ಬೇಕಾದ್ರೆ ನಿಮಗೆ ಗೊಜ್ಜು ಟೈಪ್ ಆದರೂ ನೀವು ಮಾಡ್ಕೋಬೋದು. ಲಾಸ್ಟಲ್ಲಿ ಈ ಥರ ಕೊತ್ತಂಬರಿ ಎಲ್ಲ ಉದುರಿಸಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡೋದ್ರಲ್ಲ ಗೋರಿಕಾಯಿ ಪಲ್ಯ ಎಷ್ಟು ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತ, ರುಚಿಯಾಗಿರುತ್ತೆ. ಇದಕ್ಕೆ ರೊಟ್ಟಿ ಚಪಾತಿ ಪೂರಿ ಯಾವ ಥರ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಗೋರಿಕಾಯಿ ತಿಂದಲೇ ಇರೋರು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಗುಡ್ ನೈಟ್, ಲವ್ ಯು ಲಾಟ್ ಆಫ್. ಇನ್ನು ಯಾರ್ಯಾರೇನು ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ನೋಡಬೇಡಿ. ಸ್ವಲ್ಪ ನಿಮ್ಮಿಂದ ನಮಗೆ ಸ್ವಲ್ಪ ಏನೋ ಸಪೋರ್ಟಿಂಗ್ ಸಿಗುತ್ತೆ ಅಂತ ನಾವು ವೀಡಿಯೋಸ್ ಮಾಡ್ತಿದ್ದೀವಿ. ಪ್ಲೀಸ್ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಂದೇ ಅಂತಲ್ಲ, ಯಾರದೇ ಆದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.